ನಮಸ್ಕಾರ ಸ್ನೇಹಿತರೆ. ಸ್ಯಾಂಡಲ್‌ವುಡ್ ನಟ ಕಿಚ್ಚ ಸುದೀಪ್ ಅವರು 28 ವರ್ಷಗಳ ಕಾಲ ಚಿತ್ರರಂಗದಲ್ಲಿ ವೃತ್ತಿ ಜೀವನವನ್ನ ಅನುಭವಿಸಿದ್ದಾರೆ. ಇತ್ತೀಚೆಗೆ ಅವರ ಮ್ಯಾಕ್ಸ್ ಸಿನಿಮಾ ಕೂಡ ತೆರೆ ಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಮತ್ತು ಹಿಂದಿಯಲ್ಲಿ ಕೆಲಸ ಮಾಡಿದ್ದಾರೆ. ಇತ್ತೀಚೆಗೆ ನಟ ತಮ್ಮ ನಟನಾ ನಿವೃತ್ತಿಯ ಬಗ್ಗೆ ಮಾತನಾಡಿದ್ದಾರೆ. ಹಾಗೆ ಕೆಲವರು ತಮ್ಮ ಸಾಮರ್ಥ್ಯದಲ್ಲಿ ಚಿತ್ರರಂಗದಲ್ಲಿ ಉಳಿಯುತ್ತಾರೆ ಎಂದು ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರು ಹಲವು ಬಾರಿ ನಟನೆ, ಸಿನಿಮಾ ರಂಗದ ಕುರಿತಾಗಿ ಮಾತನಾಡಿದ್ದಾರೆ. ನಟನೆಯಿಂದ ನಟ ನಿವೃತ್ತರಾಗಬಹುದು ಎಂಬ ಸುಳಿವನ್ನ ಸಂದರ್ಶನವೊಂದರಲ್ಲಿ ನಟ ನೀಡಿದ್ದಾರೆ. ಪ್ರತಿಯೊಬ್ಬ ನಾಯಕನು ಕೊನೆಯಲ್ಲಿ ಬೋರ್ ಆಗ್ತಾನೆ. ಪ್ರತಿಯೊಬ್ಬರು ಪ್ರಮುಖ ವ್ಯಕ್ತಿಯಾಗಿ ಜೀವನವನ್ನ ಹೊಂದಿದ್ದಾರೆ. ನಾಯಕನಾಗಿ ನಾನು ಯಾರನ್ನು ನನ್ನ ಸೆಟ್‌ನಲ್ಲಿ ಕಾಯುವಂತೆ ಮಾಡಿಲ್ಲ. ನಾಳೆ ನಾನು ಪೋಷಕ ಪಾತ್ರವನ್ನ ಮಾಡಿದರೆ ನಾನು ಬೇರೆಯವರಿಗಾಗಿ ಕಾಯುತ್ತಾ ಕುಳಿತುಕೊಳ್ಳಲು ಬಯಸುವುದಿಲ್ಲ. ಸಹೋದರ ಅಥವಾ ಚಿಕ್ಕಪ್ಪನ ಪಾತ್ರದಂತಹ ಪಾತ್ರಗಳಲ್ಲಿ ನನಗೆ ಆಸಕ್ತಿ ಇಲ್ಲ ಎಂದು ನಟ ಸ್ಪಷ್ಟಪಡಿಸಿದ್ದಾರೆ. ಸುದೀಪ್ ಅವರು ಇತ್ತೀಚೆಗೆ ಕೆಲವೊಂದು ಪ್ರಾಜೆಕ್ಟ್‌ಗಳನ್ನ ತಿರಸ್ಕರಿಸುತ್ತಿದ್ದಾರೆ ಎಂಬುದರ ಬಗ್ಗೆಯೂ ಮಾತನಾಡಿದರು. ಅದೇ ರೀತಿ ನಿವೃತ್ತಿಯಿಂದ ಚಿತ್ರರಂಗದಿಂದ ಸಂಪೂರ್ಣವಾಗಿ ದೂರ ಸರಿಯುವ ಉದ್ದೇಶ ಇಲ್ಲ ಎಂದು ಭರವಸೆ ನೀಡಿದರು. ಅದರ ಬದಲಿಗೆ ನಿರ್ದೇಶನ ಅಥವಾ ನಿರ್ಮಾಣವನ್ನ ಕೈಗೆತ್ತಿಕೊಳ್ಳುವ ಆಲೋಚನೆ ಬಗ್ಗೆ ನಟ ಮಾತನಾಡಿದ್ದಾರೆ. ಸುದೀಪ್ 1997ರಲ್ಲಿ ತಾಯವ್ವ ಚಿತ್ರದ ಮೂಲಕ ಸಿನಿರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಆದರೆ 2000ದ ಚಿತ್ರ ಸ್ಪರ್ಶ ಅವರಿಗೆ ಸಖತ್ ಹೆಸರನ್ನ ಕೊಟ್ಟಿತ್ತು. 2003ರ ಕಿಚ್ಚ ಚಲನಚಿತ್ರದಿಂದ ತಮ್ಮ ಹೆಸರನ್ನ ಪಡೆದುಕೊಂಡಿದ್ದಾರೆ. ಅದು ಸಹ ಭಾರಿ ಹಿಟ್ ಆಗಿತ್ತು. ಶೀಘ್ರದಲ್ಲೇ ಬಿಲ್ಲಾರಂಗ ಭಾಷಾ ಚಿತ್ರದಲ್ಲಿ ನಟಿಸಲಿದ್ದಾರೆ ಮತ್ತು ಇನ್ನು ಇತರ ಯೋಜನೆಗಳನ್ನ ಘೋಷಿಸಬೇಕಾಗಿದೆ. ಕನ್ನಡ ಬಿಗ್ ಬಾಸ್ ಅಂದ್ರೆ ಅದು ಕಿಚ್ಚ ಸುದೀಪ್ ಅನ್ನುವ ಒಂದು ಸ್ಪಷ್ಟ ಕಲ್ಪನೆ ಇದೆ. ಇದರ ಸ್ವತಃ ಸುದೀಪ್ ಅವರಿಗೂ ಗೊತ್ತು. ಸುದೀಪ್ ಇಲ್ಲದೆ ಬಿಗ್ ಬಾಸ್ ಇಲ್ಲ ಅನ್ನುವ ಸತ್ಯ ಕೂಡ ವೀಕ್ಷಕರಿಗೆ ತಿಳಿದಿದೆ. ಈ ವಿಷಯವನ್ನ ಸುದೀಪ್ ಕೂಡ ತಿಳಿದುಕೊಂಡಿದ್ದಾರೆ. ಕಳೆದ 10 ವರ್ಷದಿಂದ ಸುದೀಪ್ ಬಿಗ್ ಬಾಸ್ ನಡೆಸಿಕೊಟ್ಟಿದ್ದಾರೆ. 11ನೇ ಸೀಸನ್ ಕೂಡ ಇವರೇ ಮಾಡ್ತಿದ್ದಾರೆ. 12ನೇ ಸೀಸನ್ಗೆ ಇವರು ಇರೋದಿಲ್ಲ. ಬಿಗ್ ಬಾಸ್ ಅನ್ನ ಕಳೆದ 10 ವರ್ಷದಿಂದಲೂ ಮಾಡಿಕೊಂಡು ಬಂದಿದ್ದೇನೆ. ಇದೀಗ 11ನೇ ವರ್ಷವೂ ಅದು ಮುಂದುವರೆದಿದೆ. ಆದರೆ ಆ ಒಂದು ದಿನ ಇನ್ನು ಸಾಕು ಅಂತ ಅನಿಸಿತ್ತು. ಬೆಳಗಿನವರೆಗೂ ಸುಮ್ನೆ ಇದ್ರೆ ಮೈಂಡ್ ಚೇಂಜ್ ಆಗಬಹುದು ಅನಿಸಿತ್ತು. ಅದಕ್ಕೇನೆ ರಾತ್ರಿನೇ ಟ್ವೀಟ್ ಮಾಡಿಯೇ ಬಿಟ್ಟೆ. ಆದರೆ ಕಳೆದ 10 ವರ್ಷದಿಂದಲೂ ಬಿಗ್ ಬಾಸ್ ಅನ್ನ ಮಾಡಿಕೊಂಡು ಬಂದಿದ್ದೇನೆ. ಆದರೆ 11ನೇ ಸೀಸನ್ ಆದ್ಮೇಲೆ ಏನು ಅನ್ನೋದು ಗೊತ್ತಿಲ್ಲ. ಬೇರೆಯವರು ಮಾಡಲಿ ಅನ್ನೋ ಆಸೆ ಕೂಡ ಇದೆ ಎಂದು ಹೇಳಿಕೊಂಡಿದ್ದಾರೆ ಕಿಚ್ಚ. ಸ್ನೇಹಿತರೆ, ಕಿಚ್ಚ ಸುದೀಪ್ ಇಲ್ಲದೆ ಬಿಗ್ ಬಾಸ್ 12 ಹೇಗ್ ಬರಬಹುದು? ನಿಮ್ಗೆಲ್ಲ ಹೆಂಗ್ ಅನ್ಸತ್ತೆ? ಸುದೀಪ್ ಅವರು 12ನೇ ಸೀಸನ್ ಅಲ್ಲಿ ಇರಲ್ಲ ಅನ್ನೋದು ನಿಮ್ಗೆಲ್ಲ ಯಾವ ರೀತಿ ಅನ್ಸಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.